ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದ್ರೌಪದಿದು ಸ್ವಯಂವರ ಆಯಿತು, ಮದುವೆ ಆಯಿತು. ಯಾರು ಮದುವೆ ಆಗೋದು ಅಂತ ಕೇಳಿದಾಗ ಧರ್ಮರಾಜ ಹೇಳಿದ, ನಾವೆಲ್ಲರೂ ಮದುವೆ ಆಗೋದು ಅಂತ. ಸೊ ಅಲ್ಲಿಗೆ ದ್ರುಪದ ರಾಜನಿಗೆ ಚಿಂತೆ ಶುರುವಾಯಿತು. ಇದು ಎಂಥದ್ದು ಅಂತ. ಧರ್ಮರಾಜ ಹೇಳ್ತಾನೆ, ನಂದು ಮನಸ್ಸು ಶುದ್ಧ ಮನಸ್ಸು, ಆ ರೀತಿಯ ಒಂದು ಯೋಚನೆ ಬಂತು, ಎಲ್ಲರೂ ಮದುವೆ ಆಗೋಣ ಅಂಥೇಳಿ. ಆದ್ದರಿಂದ ಶುದ್ಧ ಮನಸ್ಸಿರುವವನಿಗೆ ಇಂಥ ಯೋಚನೆ ಬಂತು ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಇರಬೇಕು. ಆದ್ದರಿಂದ ಇದಕ್ಕೆ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಮದುವೆ ಆಗ್ತೇವೆ ಅಂತೇಳಿದಾಗ ದ್ರುಪದ ರಾಜ ಮತ್ತು ಅವನ ಮಗ ಧೃಷ್ಟದ್ಯುಮ್ನ ಸುತರಾಮ್ ಒಪ್ಪಲಿಲ್ಲ. ಆವಾಗ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಹೇಳಿದರು, ಮದುವೆ ಮಾಡಿಕೊಡು. ಯಾಕಂತೇಳಿದರೆ ಈ ಯಾರು ಈಗ ಮದುವೆ ಆಗ್ತೇವೆ ಅಂತ ಹೇಳಿದವರು ಅವರೆಲ್ಲ ದೇವತೆಗಳು. ಯಾವ ದೇವತೆಗಳು ಅಂತ ಹೇಳಿ, ಆಮೇಲೆ ಆ ದೇವತೆಗಳ ಹೆಂಡತಿಯಂದಿರು ದ್ರೌಪದಿಯಲ್ಲಿ ಇದ್ದಾಳೆ. ಆದ್ದರಿಂದ ಅವರವರೆಲ್ಲ ಅವರವರ ಹೆಂಡತಿಯನ್ನು ಮದುವೆ ಆಗ್ತಾರೆ ಅಷ್ಟೇ ವಿನಃ ನೀನು ಯೋಚನೆ ಮಾಡಬೇಡ, ಅಯ್ಯೋ ನನ್ನ ಮಗಳನ್ನು ಇವರು ಮದುವೆ ಆಗೋದು ಅಂತೇಳ್ಕೊಂಡು. ನಿನ್ನ ಮಗಳನ್ನು ಅಂತೇಳಿದರೆ ನಿನ್ನ ಮಗಳೊಳಗಿರುವಂತಹ ಅವರವರ ಹೆಂಡತಿ ಅಂದ್ರನ್ನೇ ಅವರು ಮದುವೆ ಆಗೋದು ಅಂತ ಹೇಳಿದಾಗಲೂ ದ್ರುಪದ ರಾಜರು ಸ್ವಲ್ಪ ಮೀನಮೇಷ ಎಣಿಸಲಿಕ್ಕೆ ಶುರು ಮಾಡಿದಾಗ ವೇದವ್ಯಾಸರು ಹೇಳ್ತಾರೆ, ಈಗ ನಿನಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದೇನೆ, ನೋಡು ನಿನ್ನ ಅಳಿಯರನ್ನು ಅಂತ ಹೇಳುವಾಗ ನೋಡ್ತಾನೆ ದ್ರುಪದ ರಾಜ. ಸ್ವರ್ಗಲೋಕದಲ್ಲಿದ್ದಾರೆ ಯಮಧರ್ಮರಾಯ, ಆಮೇಲೆ ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳು, ಅವರ ಹೆಂಡತಿಯಂದಿರು ದ್ರೌಪದಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಭಾರತೀ ದೇವಿ, ಉಷಾದೇವಿ, ಶಚಿದೇವಿ, ಶ್ಯಾಮಲಾದೇವಿ ಎಲ್ಲ ನೋಡಿ ಅವನಿಗೆ ಏನಾಯಿತು ಅಂತೇಳಿದರೆ ಬಹಳ ಆಶ್ಚರ್ಯ ಆಯಿತು, ಆಮೇಲೆ ವಿಸ್ಮಯ ಆಯಿತು. ಆಮೇಲಿಂದ ಅಷ್ಟು ಹೇಳಿದ್ರು ವೇದವ್ಯಾಸರು, ಎಲ್ಲ ನೋಡಿದ್ಯಾ ನೀನು, ಈಗಾದರೂ ನಿನಗೆ ಗೊತ್ತಾಯ್ತಾ, ಇನ್ನು ನಿನಗೆ ಖುಷಿ ಬಂದಾಗೆ ಮಾಡು ಅಂತ ಹೇಳಿದರು. ಆಗ ದ್ರುಪದ ರಾಜ ಹೇಳ್ತಾನೆ, ನಂದು ಸರ್ವತಾ ತಪ್ಪಾಯಿತು, ನೀವು ಹೇಳಿದಾಗನೇ ನಾನು ಒಪ್ಕೊಳ್ಬೇಕಾಗಿತ್ತು, ಆದರೂ ಯಾಕೋ ಮನಸ್ಸು ಸ್ವಲ್ಪ ಹಿಂದೇಟು ಹಾಕಿತ್ತು. ನೀವು ಯಾವಾಗ ದಿವ್ಯ ದೃಷ್ಟಿಯನ್ನು ಕೊಟ್ಟರೋ ಎಲ್ಲ ನನ್ನಲ್ಲಿ ಒಳಗಿದ್ದ ಎಲ್ಲ ಸಂದೇಹಗಳು ಎಲ್ಲ ನಿವಾರಣೆಯಾಗಿ ಇನ್ನು ಯಾವ ಸಂದೇಹವೂ ಉಳಿದಿಲ್ಲ. ಆದ್ದರಿಂದ ನೀವು ಹೇಳಿದಾಗೆ ಕೇಳ್ತೇನೆ, ಇನ್ನು ನೀವು ಹೇಳಿದಾಗೆ ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಹೇಳುವಾಗ ಮದುವೆ ನಡೆದೇ ಹೋಯಿತು. ವೇದವ್ಯಾಸರು ಧೌಮ್ಯಾಚಾರ್ಯ ಪುರೋಹಿತರೊಂದಿಗೆ ವೇದವ್ಯಾಸರು ತಾನೇ ನಿಂತು ಆ ಮದುವೆಯ ಎಲ್ಲ ಕಾರ್ಯಗಳನ್ನು ನಡೆಸಿಕೊಟ್ಟರು. ಅಲ್ಲಿವರೆಗೆ ಆಗಿದೆ. ನಂತರ ಈಗ ನೆಕ್ಸ್ಟ್ 158ವರೆಗೆ ಆಗಿ 150 ಭೀತೋಜಗಾಮ ಅಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ಆವಾಗ ಹೌದು ಮದುವೆ ಮುಗಿಸಿ ಆಗಿ ಹೋಯಿತು. ಸೊ ನಂತರ ನೆಕ್ಸ್ಟ್ ಶ್ಲೋಕ 159ನೇ ಶ್ಲೋಕ. 159 ಪಾಂಚಾಲಕೇಶು ಚ ಮಹೋತ್ಸವ ಆಸರಾಜ ತುಷ್ಟೋ ಅಭವತ್ ಸಹ ಸುತೈಶ್ಚ ನಿಜೈಶ್ಚ ಸರ್ವೈಃ ಪೌರೈಶ್ಚ ಜಾನಪದಿಕೈಶ್ಚ ಯಥೇವ ರಾಮೇ ದತ್ವಾ ಸುತಾಂ ಜನಕ ಆಪಮುದಂ ತತ್ವಾನು. ಪಾಂಚಾಲ ದೇಶಗಳಲ್ಲಿ ದೊಡ್ಡ ಉತ್ಸವ ಆಯಿತು. ಅರಸರಾದ ದ್ರುಪದನು ತನ್ನ ಎಲ್ಲಾ ಮಕ್ಕಳಿಂದಲೂ ಬಂಧು ಬಾಂಧವರಿಂದಲೂ ಕೂಡಿಕೊಂಡು ಪಟ್ಟಣದಲ್ಲಿ ಇರತಕ್ಕವರಿಂದಲೂ ದೇಶದಲ್ಲಿರತಕ್ಕವರಿಂದಲೂ ಕೂಡಿಕೊಂಡು ಸಂತುಷ್ಟನಾದನು. ಹೀಗೆ ಜನಕರಾಜನು ರಾಮನಲ್ಲಿ ಮಗಳಾದ ಸೀತೆಯನ್ನು ಕೊಟ್ಟು ಸಂತೋಷನು ಹೊಂದಿದ್ದನೋ ಜನಕನನ್ನು ಅನುಸರಿಸಿ, ಅಂತೆಯೇ ಜನಕನನ್ನು ಅನುಸರಿಸಿ ಅಂದರೆ ಪಾಂಡವರಿಗೆ ಮಗಳನ್ನು ಕೊಟ್ಟು ಸಂತುಷ್ಟನಾದನು. ಸಂತುಷ್ಟನಾದನು. ಇವಾಗ ಪಾಂಚಾಲಕೇಶು ಚ ಮಹೋತ್ಸವ ಆಸರಾಜ ತುಷ್ಟೋ ಅಭವತ್ ಸಾಸುತೈಃ ಸ್ವಜನೈಶ್ಚ ಸರ್ವೈಃ ಪೌರೈಶ್ಚ ಜಾನಪದಿಕೈಶ್ಚ ಯಥೈವ ರಾಮೇ ದತ್ವಾ ಸುತಂ ಜನಕ ಆಪ ಮುದಂ ತತೋನು. ಪಾಂಚಾಲಕೇಶು ಅಂತೇಳಿದರೆ ದ್ರೌಪದಿಯ ಊರು ಯಾವುದು, ದೇಶ ಪಾಂಚಾಲ ದೇಶ. ಈ ಪಾಂಚಾಲಕೇಶು ಅಂತ ಹೇಳಿದರೆ ದೇಶವನ್ನು ಸಂಸ್ಕೃತದಲ್ಲಿ ಯಾವಾಗಲೂ ಬಹುವಚನ ಉಪಯೋಗಿಸ್ತಾರೆ. ಆದ್ದರಿಂದ ಈ ಪಾಂಚಾಲ ದೇಶಗಳಲ್ಲಿ ಅಂತ ಉಂಟು, ದೇಶ ಇರುವುದು ಒಂದೇ, ಅದಕ್ಕೆ ಅದು ಏನಂತ ಹೇಳಿದರೆ ದೇಶವನ್ನು ಬಹುವಚನ, ಭಾರ್ಯ ಅಂದರೆ ಬಹುವಚನ, ಅದು ಸಂಸ್ಕೃತದ ಕೆಲವು ಸ್ಪೆಷಲ್. ಸೊ ಹೀಗೆ ಪಾಂಚಾಲಕೇಶು ಚ ಮಹೋತ್ಸವ
ಮಹೋತ್ಸವ ನಡೆದೋಯ್ತು, ದ್ರೌಪದಿಯ ಮದುವೆ ಅನ್ನುವಂಥದ್ದು. ಸೊ ಪಾಂಚಾಲದ ದೇಶದವರಿಗೆ ದೊಡ್ಡ ಉತ್ಸವ ಇದು. ಉಡುಪಿಯವರಿಗೆ ಮಕರ ಸಂಕ್ರಾಂತಿ ಪರ್ಯಾಯ ಅಂತ ಹೇಳಿದರೆ ಹೇಗೆ ದೊಡ್ಡ ಉತ್ಸವವೋ ಆ ಥರ. ಸೊ ಪಾಂಚಾಲಕೇಶು ಚ ಮಹೋತ್ಸವ ಆಸಾ, ದೊಡ್ಡ ಮಹೋತ್ಸವ ಆಯಿತು. ರಾಜ ತುಷ್ಟೋಭವತ್, ರಾಜನು ಬಹಳ ಸಂತುಷ್ಟಗೊಂಡನು. ಆಮೇಲಿಂದ ರಾಜ ಮಾತ್ರ ಅಲ್ಲ, ಸಹಸುತೈಹಿ ದೃಷ್ಟದ್ಯುಮ್ನ ಮಾತ್ರ ಅಲ್ಲ ಮಗ, ಅದು ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಅವರಿಬ್ಬರು ಯಜ್ಞಕುಂಡದಿಂದ ಪಡೆದ ಮಕ್ಕಳು. ಅದರ ಮೊದಲು ಅವನಿಗೆ ಇದ್ದಾರೆ ಶಿಖಂಡಿ, ಉಳಿದವರೆಲ್ಲ ಮಕ್ಕಳಿದ್ದಾರೆ. ಸೊ ತುಷ್ಟೋಭವತ್ ಸಹಸುತೈಹಿ ಅಂದರೆ ಎಲ್ಲ ಮಕ್ಕಳ ಜೊತೆಗೆ ರಾಜ ಬಹಳ ಸಂತುಷ್ಟನಾದ. ಸ್ವಜನೈಶ್ಚ ಸರ್ವೈಹಿ, ಬಂಧು ಬಾಂಧವರು, ಕುಟುಂಬದವರು, ಆಮೇಲಿಂದ ಎಲ್ಲ ಪಟ್ಟಣಿಗರು, ಆಮೇಲಿಂದ ಜಾನಪದದವರು, ಪೌರರು, ಪ್ರಜೆಗಳು ಎಲ್ಲರಿಂದಲೂ ಕೂಡಿಕೊಂಡು ಈ ದೊಡ್ಡ ಒಂದು ದ್ರೌಪದಿಯ ಮದುವೆ ಅನ್ನುವಂತಹ ಮಹೋತ್ಸವ ಬಹಳ ಸಂಭ್ರಮದಿಂದ ನಡೆದು ಹೋಯಿತು, ಚೆನ್ನಾಗಿ ನಡೆದು ಹೋಯಿತು. ಸೊ ಚೆನ್ನಾಗಿ ನಡೆದ ಕೂಡಲೇ ಏನೋ ಒಂದು ಸಂತುಷ್ಟಿಯಾಗಿ ಬಿಡ್ತದೆ. ಸೊ ಆ ರೀತಿಯಲ್ಲಿ ಪೌರೈಶ್ಚ ಜಾನಪದಕೈಶ್ಚ ಅಂತೇಳಿದರೆ ಪೌರರು ಬಂದಿದ್ದಾರೆ, ಜಾನಪದದವರು, ಜಾನಪದ ಅಂತೇಳಿದರೆ ದೂರ ದೂರದ ಊರಿನವರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಸೊ ಎಲ್ಲ ಬಂದು ಮದುವೆ ಸಂಭ್ರಮ ನಡೆಯಿತು. ಈ ಮದುವೆ ಯಾವ ಥರ ನಡೀತು ಅಂತ ಹೇಳಿದರೆ, ಯಥೈವ ರಾಮೇ ದತ್ವಾ ಸುತಾಂ ಜನಕ ಆಪ ಮುದಂ ತತೋನು, ಯಾವ ಥರ ಯಾವ ರೀತಿಯಲ್ಲಿ, ಯಥಾ ಏವ ರಾಮೇ ದತ್ವಾ ಶ್ರೀರಾಮನಿಗೆ ಕೊಟ್ಟು, ಸುತಾಂ ಮಗಳನ್ನು, ಜನಕ ಆಪ ಮುದಂ ಜನಕ ಮಹಾರಾಜನು, ಮಿಥಿಲಾ ಜನಕ್ಕೆ ಸೀತೆಯ ಊರು ಯಾವುದಂದರೆ ಮಿಥಿಲ. ಸೊ ಮಿಥಿಲಾ ನಗರಿಯ ಆ ಊರಿನವಳಾದ ಈ ಅಲ್ಲಿಗೆ ರಾಜ ಯಾರು, ಜನಕ ರಾಜ, ಅವನ ಮಗಳು ಸೀತಾದೇವಿ. ಸೊ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಮದುವೆ ಮಾಡಿಕೊಟ್ಟು ಯಾವ ಥರ ಜನಕ ರಾಜನಿಗೆ ಸಂತೋಷ ಆಯಿತೋ ಆ ರೀತಿಯಲ್ಲಿ ದ್ರುಪದ ರಾಜನಿಗೆ ಪಾಂಡವರಿಗೆ ದ್ರೌಪದಿಯನ್ನು ಮದುವೆ ಮಾಡಿಕೊಟ್ಟು ಸಂತೋಷ ಆಯಿತು. ಅದೇ ರೀತಿ ಸಂತೋಷ ಆಯಿತು. ತತಃ ಅನು, ಆ ಮದುವೆಯನ್ನು ಅನುಸರಿಸಿ, ಅನು ಅಂತೇಳಿದರೆ ಆ ಮದುವೆಯನ್ನು ಅನುಸರಿಸಿ ಸಂತೋಷ ಆಯಿತು ಅನ್ನುವಂಥದ್ದು. ಪಾಂಚಾಲಕೇಶು ಚ ಮಹೋತ್ಸವ ಆಸ ರಾಜ. ಸೊ ಇವಾಗ 159ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದ್ರೆ, ಪಾಂಚಾಲ ದೇಶದಲ್ಲಿ ಈ ದ್ರೌಪದಿಯ ವಿವಾಹ ಅನ್ನುವಂಥ ಮಹೋತ್ಸವ ಸಂಭ್ರಮದಿಂದ ನಡೆಯಿತು. ದ್ರುಪದ ರಾಜ ತನ್ನ ಎಲ್ಲ ಮಕ್ಕಳೊಂದಿಗೂ ಬಂಧುಗಳೊಂದಿಗೂ, ಸೊ ಮಕ್ಕಳೊಂದಿಗೂ ಅಂತ ಹೇಳುವ ವರ್ಡ್ ಯಾವುದು, ಸುತೈಶ್ಚ ಬಂಧುಗಳೊಂದಿಗೆ, ನಿಜೈಶ್ಚ ಸೊ ಪಟ್ಟಣಿಗರೊಂದಿಗೆ, ಪೌರೈಶ್ಚ ಆಮೇಲೆ ಜಾನಪದದ ಅವರು ಅಂತ ಹೇಳಿದರೆ ದೇಶವಾಸಿಗಳೊಂದಿಗೆ, ಪ್ರಜೆಗಳೊಂದಿಗೆ ಅಂತ ಹೇಳಿದರೆ ಜಾನಪದಕೈಶ್ಚ. ಸೊ ಇವರೆಲ್ಲರೊಂದಿಗೆ ಕೂಡಿಕೊಂಡು ಜನಕ ರಾಜ ಬಹಳ ಸಂತೋಷಪಟ್ಟ. ಎಷ್ಟು ಸಂತೋಷಪಟ್ಟ ಅಂತೇಳಿದರೆ, ಹಿಂದೆ ಜನಕ ರಾಜನು ತನ್ನ ಮಗಳು ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಮದುವೆ ಮಾಡಿಕೊಟ್ಟು ಎಷ್ಟು ಸಂತೋಷಪಟ್ಟನೋ ಅದಕ್ಕೆ ಅನುಸರಿಸಿ, ತಥೋ ಅನು ಅಂತೇಳಿದರೆ ಅದನ್ನು ಅನುಸರಿಸಿ ಈಗ ದ್ರುಪದ ರಾಜ ಅಷ್ಟೇ ಸಂತೋಷಪಟ್ಟ. ದ್ರೌಪದಿಯ ಸ್ವಯಂವರದಿಂದ ದ್ರುಪದ ರಾಜನಿಗೆ ಆದ ಆನಂದ ಸೀತಾ ಸ್ವಯಂವರದಿಂದ ಜನಕ ರಾಜನಿಗೆ ಆದ ಆನಂದದಂತೆ ಇತ್ತು ಅನ್ನುವಂಥದ್ದು. ಆ ನಂತರ ಅಲ್ಲಿ ರಾಮ ಸೀತೆ, ಇಲ್ಲಿ ಭೀಮ ದ್ರೌಪದಿ. ಲಕ್ಷ್ಮೀನಾರಾಯಣರ ಕಲ್ಯಾಣದಂತೆ ಇಲ್ಲಿ ದ್ರೌಪದಿ ಕಲ್ಯಾಣವು ಮಂಗಳಕರವಾದ ಕಲ್ಯಾಣವು. ಲಕ್ಷ್ಮೀನಾರಾಯಣರ ಕಲ್ಯಾಣ ಅಂದರೆ ಲಕ್ಷ್ಮೀ ಶೋಭಾನೆಯಲ್ಲಿ ಬರುವಂಥದ್ದು. ಸೊ ಆ ರೀತಿಯಲ್ಲಿ ಲಕ್ಷ್ಮೀನಾರಾಯಣರ ಕಲ್ಯಾಣ, ಸೀತಾರಾಮರ ಕಲ್ಯಾಣ
ಈಗ ದ್ರೌಪದಿ ಭೀಮಸೇನರ ಕಲ್ಯಾಣ, ಮುಖ್ಯವಾಗಿ ಭೀಮಸೇನ ವಾಯುದೇವರು ಅಂತ ಹಾಗೆ. ಸೊ ಅಲ್ಲಿಗೆ 159ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಸುಲೋಚನಕ 160ನೇ ಶ್ಲೋಕ. ಉದ್ವಾಹ್ಯ ತತ್ರ ನಿವಸತ್ಸುತ ಪಾಂಡವೇಶು ಚಕ್ಷುತ್ವೈವ ರಾಮ ಸಹಿತ ಸ ಯಾದವೈಶ್ಚ ಆದಾಯ ಪಾರಿಬರ್ಹಂ ಬಹುಲಂ ಸ ಕೃಷ್ಣ ಆಯಾನ್ಮುದೈವ ಕೃತಯ ಸಹಿತಾಶ್ಚ ಪಾರ್ಥಾನ್. ಆ ಪಟ್ಟಣದಲ್ಲಿ ಪಾಂಡವರು ಮದುವೆ ಮಾಡಿಕೊಂಡು ಆವಾಸಿಸುತ್ತಿರಲು ಆ ವಾರ್ತೆಯನ್ನು ಕೇಳಿ ಕೃಷ್ಣನು ಬಲರಾಮನಿಂದ ಸಹಿತನಾಗಿ ಯಾದವರಿಂದಲೂ ಕೂಡಿಕೊಂಡು ಬಹಳವಾಗಿ ಉತ್ಸವ ಕಾಲದಲ್ಲಿ ಕೊಡಲಿಕ್ಕೆ ಯೋಗ್ಯವಾದ ಉಡುಗೊರೆ ವಸ್ತುವನ್ನು ಹಿಡಿದುಕೊಂಡು ಕುಂತಿಯಿಂದ ಸಹಿತರಾದ ಪಾಂಡವರನ್ನು ಸಂತೋಷದಿಂದ ಹೊಂದಿದನು. ಉದ್ವಾಹ್ಯ ತತ್ರ ನಿವಸತ್ಸು ಚ ಪಾಂಡವೇಶು ಶ್ರುತ್ವೈವ ರಾಮ ಸಹಿತಃ ಸಹ ಯಾದವೈಶ್ಚ ಆದಾಯ ಪಾರಿಬರ್ಹಂ ಬಹುಲಂ ಸ ಕೃಷ್ಣ ಆಯಾತ್ ಮುದೈವ ಪೃತಯಾ ಸಹಿತಾಂಶ ಪಾರ್ಥಾನ್. ವಿಷಯ ಎಲ್ಲಿಗೆ ಹೋಯಿತು ಅಂತ ಹೇಳಿದರೆ ಕೃಷ್ಣನವರೆಗೂ ಹೋಯಿತು. ಅಂದರೆ ಈಗ ಮದುವೆ ಆಗಿ ಹೋಯಿತು, ಎಲ್ಲರ ಜೊತೆಗೆ, ಎಲ್ಲ ಪಟ್ಟಣಿಗರ ಜೊತೆಗೆ, ಪ್ರಜೆಗಳ ಜೊತೆಗೆ, ಕುಟುಂಬದವ್ರ ಜೊತೆಗೆ, ಬಂಧುಗಳ ಜೊತೆಗೆ, ಮಕ್ಕಳ ಜೊತೆಗೆ ಅಂತ ಬಹಳ ಸಂತೋಷಪಟ್ಟ. ಯಾರು? ದೃಪದ ರಾಜ. ಹೇಗೆ ಜನಕ ರಾಜ ಸಂತೋಷಪಟ್ಟನೋ ಹಾಗೆ ಉದ್ವಾಹ್ಯ ಮದುವೆ ಮಾಡಿಕೊಂಡು ತತ್ರ ನಿವಸತ್ಸು ಸ್ವಲ್ಪ ಕಾಲ ಅಲ್ಲೇ ಇದ್ದರು. ಯಾರು? ಪಾಂಡವೇಶು, ಪಾಂಡವರು ಅಲ್ಲೇ ಇದ್ದಾರೆ. ದೃಪದ ರಾಜನ ಅರಮನೆಯಲ್ಲಿ ದೃಪದ ರಾಜ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ದೃಪದ ರಾಜನಿಗೆ ಗೊತ್ತು, ಇನ್ನು ಹೋದರೆ ಎಲ್ಲಿಗೆ ಹೋಗುದವರು? ಬಿಡಾರಕ್ಕೆ. ಸೊ ಬಿಡಾರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ತಡೀಲಿ, ಸ್ವಲ್ಪ ಇಲ್ಲೇ ಇರಲಿ ಅಂತ ದೃಪದ ರಾಜ ಅವರನ್ನು ಒತ್ತಾಯ ಮಾಡಿ ಕೂರಿಸಿಕೊಂಡಿದ್ದಾನೆ. ಆದ್ದರಿಂದ ಉದ್ವಾಹ್ಯ ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಉದ್ವಾಹ್ಯ ತತ್ರ ಅಲ್ಲೇ ನಿವಸತ್ಸು, ನಿವಸತಿ ಅಂತೇಳಿದರೆ ವಾಸ ಮಾಡಿದರು. ಯಾರು? ಪಾಂಡವೇಶು ಅಂದರೆ ಪಾಂಡವರು ಅಲ್ಲಿ ಸ್ವಲ್ಪ ಸಮಯ ಮದುವೆ ಆದ ಮೇಲೆ ಅಲ್ಲೇ ವಾಸ ಮಾಡಲು ಶುತ್ವೈವ ರಾಮ ಸಹಿತ. ಶುತ್ವ ಏವ, ಈ ವಿಷಯ ಎಲ್ಲಿಗೋಯಿತು? ಶ್ರೀಕೃಷ್ಣನಿಗೆ ಮುಟ್ಟಿತು. ಶುತ್ವ ಏವ ಅಂತೇಳಿದರೆ ಕೇಳಿ, ಸುದ್ದಿಯನ್ನು ಕೇಳಿ. ಶುತ್ವ ಏವ ರಾಮ ಸಹಿತ ಸಹ ಯಾದವೈಶ್ಚ, ಬಲರಾಮನೊಂದಿಗೆ ಉಳಿದ ಯಾದವರೊಂದಿಗೆ ಆದಾಯ ಪಾರಿಬರ್ಹಂ, ಬೇಕಾದಷ್ಟು ಉಡುಗೊರೆಗಳನ್ನು ತೆಗೆದುಕೊಂಡು ಆದಾಯ ತಂದು, ಆದಾಯ ಸೊ ದಾ ಅಂದರೆ ಕೊಡುವುದು, ಆದಾಯ ಅಂದರೆ ತರುವುದು, ಪಾರಿಬರ್ಹಂ ಅಂದರೆ ಉಡುಗೊರೆಗಳನ್ನು, ಬಹುಲಂ, ಬಹುಲಂ ಅಂದರೆ ಒಂದೆರಡು ಉಡುಗೊರೆ ಅಲ್ಲ, ಬೇಕಾದಷ್ಟು ಉಡುಗೊರೆ ಹಿಡ್ಕೊಂಡು ಸ ಕೃಷ್ಣ ಆಯಾತ್. ಸೊ ಕೃಷ್ಣ ಬರುವಾಗ ಹೇಗೆ ಬಂದ ಅಂತ ಹೇಳಿದರೆ ಶ್ರುತ್ವ ಏವ, ಈ ಸುದ್ದಿಯನ್ನು ಕೇಳಿ ಬಹಳ ಸಂತೋಷ ಆಗಿದೆ ಕೃಷ್ಣನಿಗೆ. ರಾಮ ಸಹಿತ, ಬಲರಾಮನ ಜೊತೆಗೆ, ಯಾದವೈಶ್ಚ ಸಹ, ಯಾದವರೊಂದಿಗೆ, ಆದಾಯ ಅಂತೇಳಿದರೆ ಹಿಡ್ಕೊಂಡು ಬಂದಿದ್ದಾನೆ. ಬಹುಲಂ ಪಾರಿಬರ್ಹಂ, ಬಹಳಷ್ಟು ಉಡುಗೊರೆಗಳನ್ನು. ಯಾರು? ಸ ಕೃಷ್ಣ, ಯಾದವ ಕೃಷ್ಣ. ಮೊದಲು ಮದುವೆ ಮಾಡಿ ಹೋದದ್ದು ತಾನೇ ನಿಂತು ವೇದವ್ಯಾಸರು. ಈಗ ಸ್ವಲ್ಪ ಸಮಯ ಪಾಂಡವರು ಮದುವೆ ಮಾಡಿಕೊಂಡು ದ್ರೌಪದಿಯನ್ನು ಅಲ್ಲೇ ಇರಲು ವಿಷಯ ತಿಳಿದ ಕೃಷ್ಣನು ಬಲರಾಮನೊಂದಿಗೆ ಯಾದವರೊಂದಿಗೆ ಬಹಳಷ್ಟು ಉಡುಗೊರೆಗಳನ್ನು, ಬಹುಲಂ ಪಾರಿಬರ್ಹಂ, ಬಹಳಷ್ಟು ಉಡುಗೊರೆಯನ್ನು ಆದಾಯ ಹಿಡ್ಕೊಂಡು ಆಯಾತ್ ಬಂದ. ಆಯಾತ್ ಮುದೈವ, ಮುದೈವ ಅಂತೇಳಿದರೆ ಆಯಾನ್ ಮುದೈವ, ಆಯಾನ್ ಅಂತೇಳಿದರೆ ಆಯಾತ್, ಅದು ತಾ ಇದ್ದದ್ದು ನಾಗಿದೆ, ಯಾವುದದು ಸಂಧಿ, ಅನುನಾಸಿಕ ಸಂಧಿ. ಆಯಾತ್ ಮುದೈವ, ಬಹಳ ಸಂತೋಷದಿಂದ ಬಂದಿದ್ದಾನೆ. ಪೃತಯ ಸಹಿತಾನ್, ಕುಂತಿಯಿಂದ ಕೂಡಿಕೊಂಡು, ಪೃತಯ ಸಹಿತಾಂಶ ಪಾರ್ಥಾನ್ ಅಂತೇಳಿದರೆ ಇಲ್ಲಿ ಬಂದದ್ದು ಎಲ್ಲಿಗೆ ಅಂದರೆ ದ್ರುಪದನ ಅರಮನೆಗೆ. ಯಾರಿದ್ದಾರೆ? ಮದುಮಕ್ಕಳಿದ್ದಾರೆ, ಪಾಂಡವರು ಮತ್ತು ದ್ರೌಪದಿ. ಅಲ್ಲಿ ಪಾರ್ಥಾನ್ ಸಹಿತಾಂಶ ಪೃತಯ ಅಂತೇಳಿದ್ರೆ ಪಾಂಡವರ ದ್ರೌಪದಿಯ ಜೊತೆಗೆ ಕುಂತಿದೇವಿ ಕೂಡ ಇದ್ದಾಳೆ. ಅಂದರೆ ಕುಂತಿದೇವಿ
ಅಂತೇಳಿ ಸ್ಪೆಷಲ್ಲಾಗಿ ಯಾಕೆ ಹೇಳಿದ್ದು ಅಂತೇಳಿದರೆ, ಕೃಷ್ಣನ ತಂದೆಯ ತಂಗಿ ಯಾರು ಕುಂತಿದೇವಿ. ಆದ್ದರಿಂದ ಬಹಳ ಹತ್ತಿರದ ಸಂಬಂಧ, ಅತ್ತೆ, ಇವರೆಲ್ಲ ಅತ್ತೆ ಮಕ್ಕಳು ಯಾರು, ಪಾಂಡವರು. ಸೊ ಆದ್ದರಿಂದ ಕುಂತಿಯ ಸಹಿತವಾಗಿ ಪಾಂಡವರು, ದ್ರೌಪದಿ ಎಲ್ಲ ದ್ರುಪದ ರಾಜನ ಅರಮನೆಯಲ್ಲೇ ಇದ್ದಾರೆ. ಮದುವೆ ಆಗಿ ಸ್ವಲ್ಪ ಸಮಯ ಕಳೆದರೂ ಅಲ್ಲೇ ಇದ್ದಾರೆ. ಕೃಷ್ಣ ಮದುವೆ ಸುದ್ದಿ ಕೇಳಿ ಕೂಡಲೇ ಬಂದಿದ್ದಾನೆ. ಹೇಗೆ ಬಂದ? ಬಲರಾಮನ ಜೊತೆಗೆ, ಯಾದವರುಗಳ ಜೊತೆಗೆ, ಮತ್ತು ಬಹಳಷ್ಟು ಉಡುಗೊರೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತೇಳಿದರೆ, ಕುಂತಿಯ ಸಹಿತ ಪಾಂಡವರು ಮತ್ತು ದ್ರೌಪದಿ ಅವರನ್ನು ಭೇಟಿ ಮಾಡಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಉಡುಗೊರೆಗಳನ್ನು ಕೊಟ್ಟು ಹೋಗಲಿಕ್ಕೆ. ಪಾಂಡವೇಶು ವಿವಾಹವಾಗಿ ಉದ್ವಾಹ್ಯ, ಅಲ್ಲಿ ನೆಲೆಸಿದ್ದಾಗ, ತತ್ರ ನಿವಸತ್ಸು, ಈ ಸುದ್ದಿ ಕೇಳಿದ, ಶ್ರುತ್ವಾ ಏವ ರಾಮಸಹಿತ ಬಲರಾಮನೊಂದಿಗೆ ಸಹ ಯಾದವೈಶ್ಚ, ಯಾದವರುಗಳೊಂದಿಗೆ ಬಂದಿದ್ದಾನೆ. ಹೇಗೆ? ಬಹಳ ಉಡುಗೊರೆಗಳನ್ನು ತೆಗೆದುಕೊಂಡು, ಬಹುಲಂ ಪಾರಿಬರ್ಹಂ ಆದಾಯ ಹಿಡ್ಕೊಂಡು, ಕೃಷ್ಣ, ಆ ಕೃಷ್ಣನು ಆಯಾತ್ ಬಂದ. ಮುದೈವ ಅಂತೇಳಿದ್ರೆ ಬಹಳ ಸಂತೋಷದಿಂದ, ಪ್ರತಯ ಸಮಿತಾಂಶ ಪಾರ್ಥಾನ್ ಪಾಂಡವರನ್ನು, ಕುಂತಿ ಜೊತೆಗೆ ಸಹಿತ ಇರುವಂಥ ಪಾಂಡವರನ್ನು, ದ್ರೌಪದಿ ಸಮೇತ ಈಗ ಇದ್ದಾರೆ, ಮದುವೆ ಆದ ಮೇಲೆ ದ್ರುಪದನ ಅರಮನೆಯಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗುವ ಅಂತ ಬಹಳ ಆನಂದಗೊಂಡು ಪಾಂಡವರನ್ನು, ದ್ರೌಪದಿಯನ್ನು ಅಭಿನಂದಿಸಲಿಕ್ಕೆ ಬಂದಿದ್ದಾನೆ ಅಂತ ಅಲ್ಲಿಗೆ ಆ ಶ್ಲೋಕ ಮುಗಿತದೆ. ನೆಕ್ಸ್ಟ್ ಶ್ಲೋಕ ಸುಲೋಚನಕ 161. ದೃಷ್ಟೈವ ತಂ ಮುಮುದೂರಾಶು ಕುರುಪ್ರವೀರ ಆಶಿಷ್ಯ ಕೃಷ್ಣಮತನೇ ಮುರಸೌ ಚ ಕೃಷ್ಣಾಂ ದೃಷ್ಟ್ವಾ ಪ್ರದಾಯ ಗೃಹಯೋಗ್ಯ ಸಮಸ್ತ ಭಾಂಡಾಂ ಸೌವರ್ಣಮೇಭ್ಯ ಉರುಭೂಷಣಮಚ್ಯುತೋದಾತ್ ಅದಾತ್. ಕುರುಶ್ರೇಷ್ಠರಾದ ಪಾಂಡವರು ಶ್ರೀಕೃಷ್ಣನನ್ನು ನೋಡಿದೊಡನೆ ಬಹಳ ಸಂತೋಷಪಟ್ಟರು. ಅನಂತರದಲ್ಲಿ ಕೃಷ್ಣನನ್ನು ಆಲಂಗಿಸಿ ನಮಸ್ಕರಿಸಿದರು. ನಾಶರಹಿತನಾದ ಶ್ರೀಕೃಷ್ಣನು ದ್ರೌಪದಿಯನ್ನು ನೋಡಿ ಸುವರ್ಣಮಯವಾದ ಮನೆಗೆ ಯೋಗ್ಯವಾದ ಎಲ್ಲಾ ಭಾಜನಗಳನ್ನು ದ್ರೌಪದಿಗೋಸ್ಕರ ಕೊಟ್ಟು, ಆ ಪಾಂಡವರಿಗೂ ದ್ರೌಪದಿಗೂ ಶ್ರೇಷ್ಠ ಆಭರಣಗಳ ರಾಶಿಯನ್ನು ಕೊಟ್ಟರು. ಆಯ್ತು. ದೃಷ್ಟ್ವೈವ ತಂ ಮುಮುದುಃ ಆಶು ಕುರುಪ್ರವೀರಾಃ ಆಶ್ಲಿಷ್ಯ ಕೃಷ್ಣಂ ಅತ ನೇಮುಃ ಅಸೌ ಚ ಕೃಷ್ಣಾಂ ದೃಷ್ಟ್ವಾ ಪ್ರದಾಯ ಗೃಹಯೋಗ್ಯ ಸಮಸ್ತ ಭಾಂಡಂ ಸೌವರ್ಣಮೇಭ್ಯ ಉರುಭೂಷಣಂ ಅಚ್ಯುತೋದಾತ್. ದೃಷ್ಟ್ವಾ ಏವ, ಕೃಷ್ಣನನ್ನು ನೋಡಿಯೇ ಬಹಳ ಸಂತೋಷ ಆಯಿತು. ಕೃಷ್ಣನನ್ನು ನೋಡಿಯೇ ಬಹಳ ಸಂತೋಷ ಆಯಿತು. ದೃಷ್ಟ್ವಾ ಏವ ತಂ, ಕೃಷ್ಣನನ್ನು ದೂರದಿಂದಲೇ ನೋಡಿದ್ರು ಬಹಳ ಸಂತೋಷ ಆಯಿತು ಎಲ್ರಿಗೂ. ಮುಮುದುಹು, ಬಹಳ ಸಂತೋಷಪಟ್ಟರು. ಆಶು ಕುರುಪ್ರವೀರಾಹ, ಕುರುವಂಶದ ಈ ಪಾಂಡವರು ಅಂತೇಳಿದರೆ ಪಾಂಡವರಿಗೂ ಕೂಡ ಕೌರವರು ಅಂತ ಹೇಳಲಿಕ್ಕಾಗ್ತದೆ. ಕೌರವರು ಅಂದರೆ ಅರ್ಥ ಏನು? ಕುರುವಂಶದವರು ಅಂತ. ಪಾಂಡವರು ಕುರುವಂಶದವರಲ್ವಾ? ಹೌದು. ಆದರೂ ಕುರುವಂಶದವರಾದರೂ ಪಾಂಡವರಿಗೆ ಮತ್ತು ಪಾಂಡವರು ಅಂತ ಯಾಕೆ ಹೇಳೋದು ಅಂತೇಳಿದರೆ, ಆ ಕೌರವರದೊಂದು ಸ್ವಭಾವ ಬೇರೆಯೇ. ಅದಕ್ಕೋಸ್ಕರ ಅವರಿಂದ ಇವರು ಬೇರೆ, ಇವರೆಲ್ಲ ಸಾಕ್ಷಾತ್ ದೇವತೆಗಳೇ ಅಂತ ಇವರನ್ನು ಬೇರೆ ಮಾಡಲಿಕ್ಕೆ ಗುಣಧರ್ಮಗಳಿಂದ ಭಗವಂತನು ಈಗ ಭೂಭಾರ ಹರಣದ ಕಾರ್ಯನಿಮಿತ್ತವಾಗಿ ಅವತಾರ ಮಾಡಿ ಬಂದಿದ್ದಾನೆ ಶ್ರೀಕೃಷ್ಣ. ಅವನ ಕಾರ್ಯದಲ್ಲಿ ಮುಖ್ಯವಾಗಿ ನೆರವಾಗುವವರು ಈ ಪಾಂಡವರು. ಆದ್ದರಿಂದ ಪಾಂಡವರನ್ನು ಕೌರವರು ಅಂತ ಹೇಳದೆ, ಅವರು ಕೌರವರಾದರೂ ಅವರನ್ನು ವಿಶೇಷವಾಗಿ ಪಾಂಡವರು ಅಂತ ಹೇಳ್ತಾರೆ. ಸೊ ಈ ಏನು ಹೇಳ್ತಾರೆ ಇಲ್ಲಿ, ಕುರುಪ್ರವೀರಾಹ, ಈ ಕುರುವಂಶದ ಅಂತೇಳಿದರೆ ಅಗ್ರಗಣ್ಯರು ಅಂತೇಳಿದರೆ ಯಾಕೆ ಹೇಳ್ತಾರೆ, ತಿಲಕಪ್ರಾಯರಾದ, ಕುರುವಂಶಕ್ಕೆ ತಿಲಕಪ್ರಾಯರಾಗಿರುವಂತಹ ಈ ಪಾಂಡವರು ಕೃಷ್ಣನನ್ನು ದೂರದಿಂದಲೇ ನೋಡಿ ಬಹಳ ಸಂತೋಷಪಟ್ಟು, ಮುಮುದುಹು
ಆಮೇಲೆ ಆಶ್ಲಿಷ್ಯ ಕೃಷ್ಣಂ, ಕೃಷ್ಣನನ್ನು ಜೋರಾಗಿ ಆಲಂಗಿಸಿಕೊಂಡರು ಪಾಂಡವರು. ಸೊ ಕುರುಪ್ರವೀರಾಹ ಅಂತ ಹೇಳಿದ್ದಾರೆ. ಕುರುಪ್ರವೀರಾಹ ಅಂದರೆ ಕುರುವಂಶದ ಗಂಡಸರು. ಯಾರು? ಪಾಂಡವರು. ಪ್ರವೀರಾಹ ಅಂದರೆ ಪರಾಕ್ರಮಿಗಳು, ಮಹಾಬಲಿಷ್ಠರು, ಮಹಾಧಾರ್ಮಿಕರು ಆದ ಪಾಂಡವರು ಕೃಷ್ಣನನ್ನು ಆಶ್ಲಿಷ್ಯ ಆಲಂಗಿಸಿಕೊಂಡು ಕೃಷ್ಣಂ ಅಥ ನೇಮುಹು, ಆಮೇಲೆ ಉದ್ದಂಡ ನಮಸ್ಕಾರ ಮಾಡಿದ್ದಾರೆ ಭಕ್ತಿಯಿಂದ ಕೃಷ್ಣನಿಗೆ. ಅಸೌಚ ಕೃಷ್ಣ, ಅಸೌ ಅಂದರೆ ಕೃಷ್ಣನಿಗೆ, ಚ ಅಂತೇಳಿದರೆ ಕೂಡ. ಇನ್ನು ಯಾರು ನಮಸ್ಕಾರ ಮಾಡಿದ್ದಾರೆ ಅಂದರೆ ದ್ರೌಪದಿ ಕೂಡ ನಮಸ್ಕಾರ ಮಾಡಿದ್ದಾಳೆ. ಕೃಷ್ಣ ಅಂತಿದೆ. ಸೊ ಕೃಷ್ಣ ಅಂತ ಹೇಳಿದರೆ ದ್ರೌಪದಿ, ಇವರೆಲ್ಲ ಉದ್ದಂಡ ನಮಸ್ಕಾರ ಮಾಡಿದರೆ ದ್ರೌಪದಿ ಸಣ್ಣ ನಮಸ್ಕಾರ ಮಾಡಿರಬೇಕು, ಯಾಕಂದರೆ ಸ್ತ್ರೀಯರು ಸಣ್ಣ ನಮಸ್ಕಾರ ಮಾಡೋದು. ಆಮೇಲೆ ಕೃಷ್ಣಾಂ ದೃಷ್ಟ, ದ್ರೌಪದಿಯನ್ನು ನೋಡಿ. ಆಮೇಲೆ ಕೃಷ್ಣ ಏನು ಮಾಡಿದ? ಮದುಮಗಳಿಗೆ ತಗೊಂಡು ಬಂದಿದ್ದಾನೆ ಬಹಳಷ್ಟು ಉಡುಗೊರೆಗಳನ್ನು. ದೃಷ್ಟ್ವಾ ಕೃಷ್ಣ, ಸೊ ದ್ರೌಪದಿಗೆ ಅಭಿನಂದನೆ ಹೇಳಿ ಅಂತೇಳಿದರೆ ಎಲ್ಲ ವಿಷಯ ಗೊತ್ತಿದೆ, ಏನೆಲ್ಲ ಆಗಿದೆ ಅಂತ ಎಲ್ಲ ವಿಷಯ ಗೊತ್ತಿದೆ ಕೃಷ್ಣನಿಗೆ. ಸೊ ಅಭಿನಂದನೆ ಹೇಳಿ ಅಂತೇಳಿದರೆ ಯಾವುದೇ ಗೊಂದಲ ಇಲ್ಲದೆ ವಿವಾಹ ಕಾರ್ಯ ಸುಸೂತ್ರವಾಗಿ ನಡೆದಿದೆ. ಅಭಿನಂದಿಸ್ತಾನೆ ದ್ರೌಪದಿಯನ್ನು, ಆಮೇಲಿಂದ ಕುಂತಿದೇವಿಯನ್ನು, ಆಮೇಲಿಂದ ಪಾಂಡವರನ್ನು, ಎಲ್ಲರನ್ನು, ದ್ರುಪದ ರಾಜನನ್ನು ಎಲ್ಲರನ್ನು ಅಭಿನಂದಿಸ್ತಾನೆ. ಕೃಷ್ಣಾಂ ದೃಷ್ಟ, ದ್ರೌಪದಿಯನ್ನು ನೋಡಿ. ಪ್ರದಾಯ ಅಂದರೆ ಕೊಟ್ಟ. ಯಾರು? ಕೃಷ್ಣ. ಏನನ್ನ ತಂದಿದ್ದಾನಲ್ಲ, ತುಂಬ ಬಹುಲಂ ಪಾರಿಬರ್ಹಂ, ತುಂಬ ಉಡುಗೊರೆ ತಂದಿದ್ದಾನೆ. ಏನು ತಂದಿದ್ದಾನೆ ಅಂತ ದ್ರೌಪದಿ ನೋಡ್ತಾ ಇದ್ದಾಳೆ. ಏನು ತಂದಿದ್ದಾನೆ ಕೃಷ್ಣ ಅಂತ? ಗೃಹಯೋಗ್ಯ ಸಮಸ್ತ ಭಾಂಡಂ, ಗೃಹಕ್ಕೆ ಬೇಕಾದ ಎಲ್ಲ ವಸ್ತುಗಳು. ಗೃಹಯೋಗ್ಯ ಸಮಸ್ತ ಭಾಂಡಂ, ಭಾಂಡಂ ಅಂತೇಳಿದರೆ ಎಲ್ಲ ಪಾತ್ರೆಗಳು ಅಂತ ಲೆಕ್ಕ. ಸೊ ಒಂದು ಮನೆ ಮಾಡಬೇಕಿದ್ರೆ ಹೊಸ ವಧೂವರರಿಗೆ, ಅಂದರೆ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಒಂದು ಮನೆ ಮಾಡುವಾಗ ಮನೆಗೆ ಏನು ಬೇಕು ಏನು ಬೇಡ ಎಲ್ಲ ಕೃಷ್ಣನಿಗೆ ಗೊತ್ತು. ಅದೆಲ್ಲವನ್ನು ಹಿಡ್ಕೊಂಬಂದಿದ್ದಾನೆ. ಸಮಸ್ತ ಅಂತ ಹೇಳ್ತಾರೆ. ಸಮಸ್ತ ಅಂತ ಹೇಳಿದರೆ ಇನ್ನು ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಪ್ರತಿಯೊಂದು ಇದೆ. ಗೃಹಯೋಗ್ಯ ಮನೆಗೆ ಬೇಕಾದ ಸಮಸ್ತ ಭಾಂಡಂ, ಎಲ್ಲ ಪಾತ್ರೆಗಳು ವಸ್ತುಗಳು ಎಲ್ಲ ತಂದಿದ್ದಾನೆ ಅಂತ. ಭಾಂಡಂ ಅಂದರೆ ಪಾತ್ರೆಗಳು ಅಂತ. ಸೌವರ್ಣಂ ಏಭ್ಯ, ಸೌವರ್ಣಂ ಅಂತ ಹೇಳಿದ್ರೆ ಬಂಗಾರದ್ದು ಅಂತ. ಬಂಗಾರದ್ದು ಅಂತ ಹೇಳಿದ್ರೆ ಏನು? ಪಾತ್ರೆಗಳು ಬಂಗಾರದ್ದ ಅಂತ ಹೇಳಿದರೆ ಅಲ್ಲ. ಸೌವರ್ಣಂ ಬಂಗಾರದ್ದು. ಏಭ್ಯ ಉರುಭೂಷಣಂ, ಭೂಷಣ ಅಂದರೆ ಆಭೂಷಣಗಳು, ಜ್ಯುವೆಲ್ಲರಿ ಅಂದರೆ ಆಭರಣಗಳನ್ನು ತಂದಿದ್ದಾನೆ. ಶ್ರೇಷ್ಠವಾದ, ಉರು ಅಂದರೆ ದೊಡ್ಡ ದೊಡ್ಡ ಆಭರಣ ಅಂತೇಳಿದರೆ ಶ್ರೇಷ್ಠವಾದ ಆಭರಣಗಳನ್ನು ಏಭ್ಯ ಅಂದರೆ ತಂದದ್ದನ್ನು ಕೊಟ್ಟಿದ್ದಾನೆ ಪಾಂಡವರಿಗೆ, ಅಂದರೆ ನೂತನ ದಂಪತಿಗಳಿಗೆ. ಸೊ ದ್ರೌಪದಿಗೆ ಮುಖ್ಯವಾಗಿ ಕೊಟ್ಟಿದ್ದಾನೆ ಯಾವುದು? ಗೃಹಯೋಗ್ಯ ಬೇಕಾದ ಎಲ್ಲ ಪಾತ್ರೆ ಪರಡಿ ಅಂತ ನಾವು ಹೇಳೋದು. ಪಾತ್ರೆ ಪರಡಿ ಅಂತ ಹೇಳಿದ್ರೆ ಪಾತ್ರೆ ಸ್ಟವ್ವು ಎಲ್ಲ ಬಂತದ್ರಲ್ಲಿ, ಯಾವುದು ಇಲ್ಲ ಅಂತ ಇಲ್ಲ. ಸೊ ಹಾಗೆ ಎಲ್ಲವನ್ನು, ಹಾಗೆ ದ್ರೌಪದಿಗೂ ಆಭರಣಗಳು, ಪಾಂಡವರಿಗೂ ಆಭರಣಗಳು. ಆಮೇಲಿಂದ ಉರುಭೂಷಣಂ, ಆಮೇಲೆ ಅಚ್ಯುತಃ ಅದಾತ್, ಅಚ್ಯುತಃ ಅಂತ ಹೇಳ್ತಾರೆ. ಕೃಷ್ಣ ತಂದಿದ್ದಾನೆ. ಅಚ್ಯುತಃ ಅದಾತ್, ಅಚ್ಯುತ ಕೊಡ್ತಾ ಇದ್ದಾನೆ. ಅದಾತ್ ಅಂದರೆ ಕೊಟ್ಟ, ಅಚ್ಯುತ ಕೊಟ್ಟ. ಸೊ ಉರುಭೂಷಣಂ, ಉರುಭೂಷಣಂ ಅಂತೇಳಿದೆ ಎಲ್ಲ ಭೂಷಣಗಳನ್ನು, ಅಂದರೆ ಆಭೂಷಣಗಳನ್ನು ಅಂತೇಳಿದರೆ ಜ್ಯುವೆಲ್ಲರಿ ಅಂತೇಳಿದರೆ ಏನು ಹೇಳ್ತಾರೆ? ಆಭರಣಗಳನ್ನು ತಂದಿದ್ದಾನೆ, ಶ್ರೇಷ್ಠ ಆಭರಣಗಳನ್ನು. ಆಭರಣ ಯಾರಿಗೆ ಕೊಟ್ಟ ಅಂದರೆ ಮೊದಲು ದ್ರೌಪದಿಗೆ ಕೊಟ್ಟಾದ ಮೇಲೆ ಪಾಂಡವರಿಗೆ, ಹಾಗೆ ಎಲ್ಲರಿಗೂ ಕೊಟ್ಟಿದ್ದಾನೆ. ಅಚ್ಯುತ ಅಂತೇಳಿದರೆ ಈ ಭಗವಂತ ಏನು ಕೊಟ್ಟಿದ್ದಾನೋ ಆಮೇಲಿಂದ
ಆ ಭಗವಂತನಿಂದ ಉಡುಗೊರೆ ತಗೊಂಡ ಮೇಲೆ ಇನ್ನು ಯಾರ ಹತ್ರನೂ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲವನ್ನೂ ಕೊಟ್ಟ ಅಂತ ಅರ್ಥ. ಅಚ್ಯುತಮ್ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಯಾವ ಭಗವಂತನಿಗೆ ಚ್ಯುತಿಯೇ ಇಲ್ಲವೋ, ವೃದ್ಧಿ ಹ್ರಾಸಗಳು ಇಲ್ಲವೋ, ಅಂದರೆ ಯಾವುದೇ ರೀತಿಯಲ್ಲಿ ಒಂದು ಹಾನಿ, ಕಡಿಮೆ ಆಗುವುದು, ದೋಷ ಅಂತ ಇಲ್ಲವೋ ಅಂಥ ಅಚ್ಯುತ ಎಲ್ಲವನ್ನೂ ಕೊಟ್ಟ ಅಂತ ಹೇಳಿದರೆ, ಇವರಿಗೂ ಅಷ್ಟೇ ಕೃಷ್ಣನಿಂದ ಉಡುಗೊರೆಗಳನ್ನು ತಗೊಂಡ ಮೇಲೆ ನನ್ನ ಹತ್ರ ಇದೊಂದು ಆಭರಣ ಇಲ್ಲ ಅಂತ ದ್ರೌಪದಿ ಹೇಳಲಿಕ್ಕಿಲ್ಲ, ಅದು ಸಹ ಉಂಟು. ದ್ರೌಪದಿ ಮನಸ್ಸಿನಲ್ಲಿ ಏನೆಲ್ಲ ಆಭರಣಗಳು ಬೇಕಂತ ಇದೆಯೋ ಅಥವಾ ಏನೆಲ್ಲ ಅವಳಿಗೆ ಅವಳ ಚಂದವನ್ನು ಶೋಭಿಸ್ತದೋ ಆ ಎಲ್ಲ ಆಭರಣಗಳನ್ನು ತಂದಿದ್ದಾನೆ. ಪಾಂಡವರಿಗೆ ಬೇಕಾದ ಎಲ್ಲ ಆಭರಣಗಳನ್ನು ತಂದಿದ್ದಾನೆ ಕೃಷ್ಣ. ಇನ್ನು ಯಾರ ಹತ್ರವೂ ಏನೂ ನೋಡಬೇಕಾಗಿಲ್ಲ, ಹಾಗೆ ಪ್ರತಿಯೊಂದು ಇದೆ ಅಂತ ಅದಕ್ಕೋಸ್ಕರ ಅಚ್ಯುತ ತಂದಿದ್ದಾನೆ ಅಂತ ಹೇಳಿದರು. ಆಮೇಲೆ ಅದಾತ್ ತಂದದ್ದನ್ನೆಲ್ಲ ಕೊಟ್ಟಿದ್ದಾನೆ, ಅದಾತ್ ಕೊಟ್ಟ. ಸೊ ಗೃಹಯೋಗ್ಯ ಸಮಸ್ತ ಭಾಂಡಂ ದ್ರೌಪದಿಗೆ ಪ್ರದಾಯ ಕೊಟ್ಟು ಆಭರಣಗಳನ್ನು ಎಲ್ರಿಗೂ ಕೊಟ್ಟ. ದ್ರೌಪದಿಗೆ ಮಾತ್ರ ಅಲ್ಲ, ದ್ರೌಪದಿಗೆ ಮನೆಗೆ ಬೇಕಾದ ಪಾತ್ರೆಗಳು ಅದು ದ್ರೌಪದಿಗೆ ಮಾತ್ರ ಕನೆಕ್ಟೆಡ್. ಯಾಕಂದರೆ ಅಡಿಗೆ ಮನೆ ನೋಡಿಕೊಳ್ಳುವ ಮ್ಯಾನೇಜರ್ ಯಾರು? ಹೆಂಡತಿ. ಆದ್ದರಿಂದ ದ್ರೌಪದಿಗೆ ಬೇಕಾದ್ದನ್ನೆಲ್ಲ ದ್ರೌಪದಿಗೆ ಕೊಟ್ಟ. ಅಡಿಗೆ ಮನೆ ಎಲ್ಲ ಪಾತ್ರೆಗಳನ್ನು ಕೊಟ್ಟ. ಆಭರಣಗಳನ್ನು ಅಂತ ಹೇಳುವಾಗ ದ್ರೌಪದಿಗೂ ಕೊಟ್ಟ, ಪಾಂಡವರಿಗೂ ಕೊಟ್ಟ, ಕುಂತಿಗೂ ಕೊಟ್ಟಿರ್ಬೋದು. ಹಾಗೆ ಎಲ್ರಿಗೂ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಅಂತ ಹೇಳುವಲ್ಲಿಗೆ 161ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೃಷ್ಟ್ವಾ ಏವ ತಂ, ಶ್ರೀಕೃಷ್ಣನನ್ನು ಕಾಣುತ್ತಲೇ ಪಾಂಡವರು ಆನಂದಿಸಿದರು. ಪಾಂಡವರಿಗೆ ಬಹಳ ಸಂತೋಷ ಆಯಿತು. ಶ್ರೀಕೃಷ್ಣನನ್ನು ಕಾಣುತ್ತಲೇ 161ನೇ ಶ್ಲೋಕ. ದೃಷ್ಟ್ವಾ ಏವ, ನೋಡುತ್ತಲೇ. ಯಾರನ್ನು ನೋಡುತ್ತಲೇ ಅಂತ ಹೇಳಿದರೆ ಶ್ರೀಕೃಷ್ಣನನ್ನು ನೋಡುತ್ತಲೇ, ತಂ ಕೃಷ್ಣನನ್ನು ಮುಮುದುಹು ಬಹಳ ಸಂತೋಷಪಟ್ಟರು. ಆಶು ಕೂಡಲೇ ಓಡಿಕೊಂಡು ಹೋಗಿ ಶ್ರೀಕೃಷ್ಣನಿಗೆ ಕಾಲು ತೊಳೆದು ಅಂತೇಳಿದರೆ ದ್ರೌಪದಿ ನೀರು ತಗೊಂಡು ಬರಬೇಕು, ನೀರನ್ನು ಹಾಕಬೇಕು, ಆಮೇಲೆ ಕಾಲು ತೊಳೆಯೋದು ಯಾರು? ಧರ್ಮರಾಜ. ಸೊ ಈ ರೀತಿ ದೂರದಿಂದಲೇ ಕಾಲು ತೊಳೆದು ಆಮೇಲೆ ವಾದ್ಯ ಘೋಷಗಳು, ದೃಪದ ರಾಜ ಎಲ್ಲ ವಾದ್ಯ ಘೋಷವನ್ನು ಮಾಡಿಸಿರಬೇಕು. ಕೊಂಬು, ಕಹಳೆ, ಬೇರಿ, ನಗಾರಿ ಎಲ್ಲ. ಸೊ ಎಲ್ಲ ಸಂಭ್ರಮದೊಂದಿಗೆ ಕೃಷ್ಣನನ್ನು ಸ್ವಾಗತ ಮಾಡಿ ಕರ್ಕೊಂಡು ಬಂದು ಎಲ್ಲ ಉಪಚಾರ ಮಾಡಿರಬೇಕು. ಉಪಚಾರ ಮಾಡಿ ಆದಮೇಲೆ ಕುರುಪ್ರವೀರಾಹ ಪಾಂಡವರು ಕೃಷ್ಣನನ್ನು ಆಶ್ಲೇಷ್ಯ, ಮೊದಲು ಅವನನ್ನು ಪ್ರೀತಿಯಿಂದ ಆಲಂಗಿಸುವಂಥದ್ದು. ಆಲಂಗಿಸುವುದು ಅಂತ ಹೇಳಿದರೆ ಪ್ರೀತಿಯ ಸಂಕೇತ. ಆಮೇಲೆ ಕೃಷ್ಣ ಭಗವಂತ ಅಲ್ವಾ, ಅದಕ್ಕೋಸ್ಕರ ನೇಮುಹು ನಮಸ್ಕಾರ ಮಾಡಿದರು. ಅಸೌಚ, ಆಮೇಲೆ ಕೃಷ್ಣನು ದ್ರೌಪದಿಯನ್ನು ನೋಡಿದ. ಕೃಷ್ಣಾಂ ದೃಷ್ಟ ಪ್ರದಾಯ ಕೊಟ್ಟ. ಏನು? ಗೃಹಯೋಗ್ಯ ಸಮಸ್ತ ಭಾಂಡಂ ಅಂತೇಳಿದರೆ ಮನೆಗೆ ಬೇಕಾಗುವ ಸಕಲ ಪಾತ್ರೆಗಳನ್ನು ಪ್ರದಾಯ ಕೊಟ್ಟು, ಸೌವರ್ಣಂ ಏಭ್ಯ ಅವರುಗಳಿಗೆ, ಸೌವರ್ಣಂ ಅಂದರೆ ಬಂಗಾರದ, ಉರುಭೂಷಣಂ ಅಂತ ಹೇಳಿದ್ರೆ ಒಳ್ಳೊಳ್ಳೆಯ ಶ್ರೇಷ್ಠ ಆಭರಣಗಳನ್ನು, ಭೂಷಣಗಳನ್ನು ಅಚ್ಯುತಃ ಅದಾತ್, ಅಚ್ಯುತಃ ಅಂತ ಹೇಳಿದ್ದಾರೆ. ಭಗವಂತ ಅಚ್ಯುತ ಅಂತ ಶಬ್ದ ಯಾಕೆ ಹೇಳಿದರು? ಕೃಷ್ಣ ಅಂತ ಮೊದಲು ಹೇಳಿದರು, ಆಶ್ಲಿಷ್ಯ ಕೃಷ್ಣಂ ಅಂತ ಹೇಳಿದರೆ ಕೃಷ್ಣ ಅಂತ ಹೇಳಿದ್ದು, ಪುನಃ ಅಚ್ಯುತ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಹೇಗೆ ಭಗವಂತನಿಗೆ ಇನ್ಯಾವುದೂ ಬೇಕಂತ ಇಲ್ಲವೋ, ಎಲ್ಲವೂ ಭಗವಂತನ ಹತ್ರ ಇದೆಯೋ, ಇದ್ದದ್ದು ಯಾವುದು ಖರ್ಚು ಆಗುವುದಾಗಲಿ, ಹ್ರಾಸ ಆಗುವುದಾಗಲಿ, ಹಾನಿ ಆಗುವುದಾಗಲಿ, ನಾಶ ಆಗುವುದಾಗಲಿ ಇಲ್ಲವೇ ಇಲ್ಲವೋ, ಹಾಗೆ ಭಗವಂತ ಇಷ್ಟೊಂದು ಉಡುಗೊರೆಗಳನ್ನು ತಂದು ಕೊಟ್ಟ ಅಂತ ಹೇಳಿದರೆ ಪಾಂಡವರಿಗೆ, ದ್ರೌಪದಿಗೆ ಇನ್ನು ಯಾವುದು ಇನ್ನೊಬ್ಬರ ಹತ್ರ ಏನು ತಗೊಳ್ಳುವ ಇದೇ ಇಲ್ಲ, ಅದು ಉಂಟು ಅಂತ. ನಿಮ್ಮ ಹತ್ರ ಯಾವುದಿಲ್ಲ ಹೇಳಿ ನಾವು ಕೊಡ್ತೇವೆ ಅಂತ ಹೇಳಿದರೆ ಎಲ್ಲವೂ ಉಂಟು. ಯಾರು ಕೊಟ್ಟದ್ದು? ಕೃಷ್ಣ ಎಲ್ಲ ಕೊಟ್ಟುಬಿಟ್ಟ ಅಂತ. ಅಲ್ಲ, ನಿಮ್ಮ ಹತ್ರ ಯಾವುದಿದೆ ಇಲ್ಲ ಅಂತ ಒಂದು ಹೇಳಿದರೆ ಎಲ್ಲೊಂದು ಸರಿ ನೋಡಿ, ಇನ್ನೊಂದು ಸಲ ಯಾವುದಿಲ್ಲ ಅಂತೇಳಿ ನಾನು ತಂದು ಕೊಡ್ತೇನೆ ಅಂತ ಹೇಳಿದರೆ ಎಲ್ಲವೂ ಉಂಟು ಸ್ವಾಮಿ ಅಂತ ಹೇಳುವ ಪ್ರಶ್ನೆ. ಅದಕ್ಕೋಸ್ಕರ ಅಚ್ಯುತ ಅಂತ ಹೇಳಿದರು, ಅದಾತು ಕೊಟ್ಟಿದ್ದಾನೆ ಕೃಷ್ಣ. ಹೀಗೆ ಶ್ರೀಕೃಷ್ಣ
ಪಾಂಡವರಿಗೆ ದ್ರೌಪದಿಗೆ ಹೀಗೆ ಉಡುಗೊರೆಗಳನ್ನು ನೀಡುವ ಮೂಲಕ ವಿವಾಹಾದಿ ಉತ್ಸವಗಳಲ್ಲಿ, ಉತ್ಸವ ಅಂತ ಹೇಳಿದರೆ ಬಹಳ ಸಂಭ್ರಮ ಆಚರಣೆಗೆ ಉಡುಗೊರೆ ಅನ್ನುವಂಥದ್ದು ಬೇಕೇ ಬೇಕು ಅಂತ ಒಂದು ಧರ್ಮ, ಒಂದು ಸೂಚನೆಯನ್ನು ನೀಡಿದ ಅಂತೇಳಿದರೆ ಮದುಮಕ್ಕಳಿಗೆ ಈಗೆಲ್ಲ ಆಶೀರ್ವಾದವೇ ಉಡುಗೊರೆ ಅಂತ ಹೇಳ್ತಾರೆ. ಆದರೂ ಒಂದು ಸ್ಟೇಜಿಗೆ ಹೋಗಿಬಿಟ್ಟು ಮಂತ್ರಾಕ್ಷತೆಯನ್ನಾದರೂ ಹಾಕಿ ಬರಬೇಕು, ಅದೊಂದು ಸಂಭ್ರಮ ಅಂತ, ಖಾಲಿ ಊಟ ಮಾಡಿ ಬರುವುದಲ್ಲ ಅಂತ ಹೇಳಿಬಿಟ್ಟು. ಸೊ ಉಡುಗೊರೆಗಳನ್ನು ನೀಡುವಂಥದ್ದು ಅದೊಂದು ಶಗುನ್ ಅಂತ, ನಾರ್ತ್ ಇಂಡಿಯಾದಲ್ಲಿ ಹೇಳೋದು ಶಗುನ್ ಅಂತ ಹೇಳಿದರೆ ಅದೊಂದು ಒಳ್ಳೆಯ ಶುಭ ಲಕ್ಷಣ ಅಂತ ಉಡುಗೊರೆ ಕೊಡುವಂಥದ್ದು. ಸೊ ಅದೊಂದು ಲಕ್ಷಣ, ಅದು ಬೇಡ ಅಂತ ಹೇಳಬಾರ್ದು ಅಂತ. ಮತ್ತು ಈಗ ಎಲ್ಲ ಏನಾಗಿದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಹೋಗಿದೆ. ನಮ್ಮದು ದೊಡ್ಡ ಉಡುಗೊರೆ ಅಂತ ಆಗಬೇಕು, ನಮ್ಮದು ದೊಡ್ಡ ಉಡುಗೊರೆ ಆಗಬೇಕು ಅಂತ, ಹೀಗೆಲ್ಲ ಅದು ಅಂತ. ಉಡುಗೊರೆ ಅಂತ ಹೇಳಿದರೆ ಏನು, ಪ್ರೀತಿಯಿಂದ ಏನು ಕೊಡ್ತಾರೋ ಅದೇ ಉಡುಗೊರೆ, ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡುವಂಥದ್ದು, ಅದು ಸಂಭ್ರಮದ ಸಂಕೇತ ಅಂತ ಹೇಳ್ಕೊಂಡು ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.